ಪರಸ್ಪರ ತಪಸ್ಸಂಪತ್ ಫಲಾಯಿತ ಪರಸ್ಪರೌ ಪ್ರಪಂಚ ಮಾತಾ ಪಿತರೌ ಪ್ರಾಂಚೌ ಜಾಯಾಪತೀಸ್ತುಮಃ. ಅಪ್ಪಯ್ಯ ದೀಕ್ಷಿತರಿಂದ ವಿರಚಿತವಾದಂತಹ ಕುವಲಯಾನಂದ ಎಂಬ ಅಲಂಕಾರ ಶಾಸ್ತ್ರ ಗ್ರಂಥದ ವ್ಯಾಖ್ಯಾನಮಾಲೆಯ 11ನೆಯ ಉಪಾಖ್ಯಾನ. ಈ ಹಿಂದೆ ರೂಪಕಾಲಂಕಾರದ ಲಕ್ಷಣ ಮತ್ತು ಅದರ ಪ್ರಭೇದಗಳು ಈ ವಿಷಯವಾಗಿ ಅನುಸಂಧಾನ ಮಾಡಿಯಾಗಿತ್ತು. ಇಂದು ಆ ಲಕ್ಷಣದ ಉಪಪತ್ತಿ ಹೇಗೆ ಉಂಟಾಗುತ್ತೆ, ಆ ಲಕ್ಷಣವು ಸರಿಯಿದೆಯೇ ಇಲ್ಲವೇ ಅಂತ ಪರೀಕ್ಷೆ ಮಾಡುವಂತಹ ಒಂದು ಅನುಸಂಧಾನ ಮಾಡಬೇಕಾಗಿದೆ. ಅದರಲ್ಲಿ ರೂಪಕ ಅಂತ ಯಾಕಾಗಿ ಅಲಂಕಾರವನ್ನು ಕರೀತಾ ಇದ್ದಾರೆ, ಯಾವುದನ್ನ ಯಾವ ರೂಪದಲ್ಲಿ ತೋರಿಸಲಾಗುತ್ತೆ, ಉಪಮೇಯವನ್ನ ಉಪಮಾನದ ರೂಪದಲ್ಲಿ, ಉಪಮೇಯದ ಸ್ವರೂಪವನ್ನ ಉಪಮಾನದ ಸ್ವರೂಪ ಎಂಬುದಾಗಿಯೇ ತೋರಿಸಿದಾಗ ಅದನ್ನ ಅಭೇದ ರೂಪಕವೆಂತಲೋ, ಉಪಮೇಯ ಮತ್ತು ಉಪಮಾನಗಳ ಸ್ವರೂಪದಲ್ಲಿ ವಸ್ತುತಃ ಇರುವಂತಹ ಭೇದವನ್ನ ಯಥಾವತ್ತಾಗಿ ಕಾಪಿಟ್ಟುಕೊಂಡು, ಹಾಗಿದ್ರೂ ಸಹ ಉಪಮಾನದ ಯಾವುದೋ ಒಂದು ಧರ್ಮ ವಿಶೇಷವು ಉಪಮೇಯದಲ್ಲಿ ಇದೆ ಅಂತ ವರ್ಣನೆ ಮಾಡಿದಾಗ ಅದನ್ನ ತಾದ್ರೂಪ್ಯ ರೂಪಕವೆಂತಲೂ ಕರೀತಾರೆ. ಹೀಗೆ ಅಭೇದ ರೂಪಕ ಮತ್ತು ತಾದ್ರೂಪ್ಯ ರೂಪಕ ಎರಡೂ ರೂಪಕಗಳಲ್ಲೂ ಆಧಿಕ್ಯ, ನ್ಯೂನ ಮತ್ತು ಅನುಭಯ ಎಂಬುದಾಗಿ ಮೂರು ವಿಧಗಳು ಬರುತ್ತೆ. ಒಟ್ಟಾರೆ ರೂಪಕದಲ್ಲಿ 6 ಪ್ರಭೇದಗಳಿದೆ ಎಂಬುದಾಗಿ ಇಷ್ಟು ವಿಚಾರಗಳನ್ನ ಹಿಂದಿನ ಒಂದು ಉಪಾಖ್ಯಾನದಲ್ಲಿ ಅನುಸಂಧಾನ ಮಾಡಿಯಾಗಿತ್ತು. ಈಗ ದೀಕ್ಷಿತರೇ ವೃತ್ತಿ ಗ್ರಂಥದಲ್ಲಿ ಹೇಳಿರುವಂತೆ, ಯದ್ಯಪಿ ಆಧಿಕ್ಯ, ನ್ಯೂನ ಮತ್ತು ಅನುಭಯ ಎಂಬುದಾಗಿ ಉದ್ದೇಶ ಕ್ರಮವಾಗಿ ನಾವು ಲಕ್ಷಣವನ್ನು ಪ್ರತಿಪಾದನೆ ಮಾಡಬೇಕಿದ್ರೆ ರೂಪಕದ ಪ್ರಭೇದಗಳು ಅಂತ ತಿಳಿಸಿದ್ರು, ಉದಾಹರಣೆಗಳನ್ನು ಅರ್ಥ ಮಾಡ್ಕೊಳ್ಬೇಕಿದ್ರೆ ಅದನ್ನ ಪ್ರತಿಲೋಮವಾಗಿ ವಿರುದ್ಧವಾದ ದಿಕ್ಕಿನಿಂದ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಅರ್ಥಾತ್ ಅಯಂ ಹಿ ಧೂರ್ಜಟಿ ಸಾಕ್ಷಾತ್ ಏನ ದಗ್ಧಾ ಪುರಃ ಕ್ಷಣಾತ್ ಎಂಬ ವಾಕ್ಯವು ಆಧಿಕ್ಯ ಅಭೇದ ರೂಪಕದ ಉದಾಹರಣೆಯಲ್ಲ, ಅಪಿತು ಅನುಭಯ ಅಭೇದ ರೂಪಕದ ಉದಾಹರಣೆ. ಹಾಗೆಯೇ ಅಯಮಾಸ್ತೆ ವಿನಾ ಶಂಭು ಎಂಬುದು ನ್ಯೂನ ಅಭೇದ ರೂಪಕದ ಉದಾಹರಣೆ, ಶಂಭರು ವಿಶ್ವಮವತ್ಯದ್ಯ ಎಂಬುದು ಆಧಿಕ್ಯ ಅಭೇದ ರೂಪಕದ ಉದಾಹರಣೆ. ಇದೇ ರೀತಿಯಾಗಿ ಅಸ್ಯಾಮುಖೇಂದುನಾ ಲಬ್ಧೆ ನೇತ್ರಾನಂದ ಕಿಮಿಂದುನಾ ಎಂಬ ವಾಕ್ಯವು ಅನುಭಯ ತಾದ್ರೂಪ್ಯ ರೂಪಕದ ಉದಾಹರಣೆಯು. ಹಾಗೆಯೇ ಸಾಧ್ವೇಯಮಪರ ಲಕ್ಷ್ಮೀ ಸುಧಾಸಾಗರೋದಿತ ಎಂಬುದು ನ್ಯೂನ ತಾದ್ರೂಪ್ಯ ರೂಪಕದ ಉದಾಹರಣೆ. ಅಯಂಕಲಂಕಿನಶ್ಚಂದ್ರ ಮುಖಚಂದ್ರೋತಿರಿಚ್ಯತೆ ಎಂಬುದು ಆಧಿಕ್ಯ ತಾದ್ರೂಪ್ಯ ರೂಪಕದ ಉದಾಹರಣೆ ಎಂಬುದಾಗಿ ಅನುಸಂಧಾನ ಮಾಡಬೇಕು ಎಂಬುದಾಗಿ ಇಷ್ಟು ವಿಚಾರಗಳನ್ನ ವೃತ್ತಿ ಗ್ರಂಥದಲ್ಲೂ ಕೂಡ ದೀಕ್ಷಿತರು ಪ್ರತಿಪಾದನೆ ಮಾಡಿದರು. ಈಗ ಮೊದಲನೆಯ ಉದಾಹರಣೆ, ಅಯಂ ಹಿ ಧೂರ್ಜಟಿ ಸಾಕ್ಷಾತ್ ಏನ ದಗ್ಧಾ ಪುರಃ ಕ್ಷಣಾತ್. ಅಯಂ ಹಿ, ಇಲ್ಲಿ ಅಯಂ ಶಬ್ದದಿಂದ ಪ್ರಸ್ತುತವಾದಂತಹ ಉಪಮೇಯಭೂತನಾದಂತಹ ಮಹಾರಾಜನನ್ನು ವರ್ಣನೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಈತ ಯಾರಪ್ಪ ಅಂತ ಕೇಳಿದ್ರೆ ಸಾಕ್ಷಾತ್ ಧೂರ್ಜಟಿ. ಇಲ್ಲಿ ಸಾಕ್ಷಾತ್ ಧೂರ್ಜಟಿ ಎಂಬಲ್ಲಿ ಸಾಕ್ಷಾತ್ ಅನ್ನೋ ಪದದಿಂದ ಅಭೇದ ರೂಪಕ ಅನ್ನೋದು ತೋರ್ತಾ ಇದೆ. ಅಂದರೆ ನಮ್ಮ ಕಣ್ಣು ಮುಂದೆ ಇರುವಂತಹ ವರ್ಣನೀಯವಾದಂತಹ, ವರ್ಣನೆಗೆ ಯೋಗ್ಯನಾದಂತಹ, ವರ್ಣಿಸುತ್ತಿರುವಂತಹ ಉಪಮೇಯಭೂತನಾದಂತಹ ಯಾವ ಮಹಾರಾಜನಿದನೋ ಈತನಿಗೂ ಮಹಾದೇವನಿಗೂ ಯಾವ ಅಂತರವೂ ಇಲ್ಲ, ಯಾವ ವ್ಯತ್ಯಾಸವೂ ಇಲ್ಲ ಅಂತ ತಿಳಿಸೋದಕ್ಕೋಸ್ಕರವಾಗಿಯೇ ಸಾಕ್ಷಾತ್ ಧೂರ್ಜಟಿ. ಧೂರ್ಜಟಿರ್ ನೀಲಲೋಹಿತ ಎಂಬುದಾಗಿ ಕೋಶ ಹೇಳುತ್ತೆ. ಹಾಗಾಗಿ ಧೂರ್ಜಟಿ ಅಂತಂದ್ರೆ ಮಹಾದೇವ. ಈ ಮಹಾರಾಜ ಸಾಕ್ಷಾತ್ ಮಹಾದೇವನೇ. ಹೇಗೆ ಏನ ಕ್ಷಣಾತ್, ಯಾವನಿಂದ ಕ್ಷಣಾತ್ ಕ್ಷಣ ಮಾತ್ರದಲ್ಲಿ ಪುರಃ ದಗ್ಧಾಹ, ಪುರಃ ಅರ್ಥಾತ್ ಪುರಗಳು, ಪಟ್ಟಣಗಳು, ದಗ್ಧಾಹ ಸುಡಲ್ಪಟ್ಟವು ಅಂತ ಅರ್ಥ. ರಾಜನು ದಂಡೆತ್ತು ಹೋದಾಗ ಅನೇಕಾನೇಕ ಶತ್ರು ಪಟ್ಟಣಗಳನ್ನ ಸುಟ್ಟು ಬಂದಿದ್ದಾನೆ ಅಂತ ಅರ್ಥ. ಉಪಮಾನದಲ್ಲಿ ಹೇಗೆ ಈ ಅರ್ಥ ಹೊಂದಿಕೆಯಾಗತ್ತೆ ಅಂತ ಕೇಳಿದ್ರೆ ತ್ರಿಪುರಾಸುರ ಸಂಹಾರಿಯಾದಂತಹ ಮಹಾದೇವನನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ಲೆಕ್ಕ. ಹೇಗೆ ಮಹಾದೇವನು ಕ್ಷಣ ಮಾತ್ರದಲ್ಲಿ ತ್ರಿಪುರಾಸುರನನ್ನು ಸಂಹಾರ ಮಾಡಿದನೋ ಅದೇ ರೀತಿಯಾಗಿ ಈ ಮಹಾರಾಜನೂ ಕೂಡ ಕ್ಷಣ ಮಾತ್ರದಲ್ಲಿ ಶತ್ರುಗಳ ಪಟ್ಟಣಗಳನ್ನು ಸುಟ್ಟು ಭಸ್ಮ ಮಾಡಿದ ಅಂತ ಅರ್ಥ. ಯಸ್ಮಾತ್ ಹೇತೋಹೋ ಪುರದಹನೆ, ಅರ್ಥಾತ್ ಪಟ್ಟಣಗಳನ್ನು ಸುಡುವ ವಿಷಯದಲ್ಲಿ ಯಾವ ಕಾರಣದಿಂದಾಗಿ ಮಹಾರಾಜ ಮತ್ತು ಮಹಾದೇವರ ನಡುವೆ ಒಂದು ಸಾದೃಶ್ಯ ಕಾಣಿಸ್ತಾ ಇದೆಯೋ ಆ ಸಾದೃಶ್ಯ ಮೂಲಕವಾಗಿಯೇ ಅವರಿಬ್ಬರ ಸ್ವರೂಪದಲ್ಲಿ ಅಭೇದವನ್ನು ಕವಿ ಕಲ್ಪನೆ ಮಾಡ್ತಾ ಇದ್ದಾನೆ.
ಹೀಗೆ ಸಾದೃಶ್ಯ ಕಾರಣದಿಂದಾಗಿ ಉಪಮೇಯವನ್ನ ಉಪಮಾನದ ಸ್ವರೂಪದಲ್ಲೇ ಹೇಳ್ತಾ ಇರೋದ್ರಿಂದ ಇದು ಅಭೇದ ರೂಪಕ ಅಂತ ಕರೆಸ್ಕೊಳ್ಳುತ್ತೆ. ವಿಷಯ ಅಭೇದ ತಾದ್ರೂಪ್ಯ ರಂಜನ ಇದೆ. ವಿಷಯದ ರಂಜನ, ವಿಷಯವನ್ನ ಹೇಗೆ ಇಲ್ಲಿ ತೋರಿಸ್ತಾ ಇದ್ದೇನೆ, ರಂಜನಂ ಅರ್ಥಾತ್ ತೋರ್ಪಡಿಸುವುದು ಅಂತ ಅರ್ಥ. ಯಾವ ರೀತಿಯಾಗಿ ವಿಷಯವನ್ನ ಅರ್ಥಾತ್ ಉಪಮೇಯವನ್ನ ಇಲ್ಲಿ ತೋರಿಸಿದ್ದಾರೆ ಈ ವಾಕ್ಯದಲ್ಲಿ ಅಂತ ಕೇಳಿದ್ರೆ, ವಿಷಯಿಯ ಜೊತೆ ಅಭೇದವಿರುವಂತೆ ತೋರಿಸಿದ್ದಾರೆ. ವಿಷಯಿ ಬೇರೆ ಅಲ್ಲ, ವಿಷಯ ಬೇರೆ ಅಲ್ಲ, ಹಾಗೆ ಉಪಮೇಯ ಉಪಮಾನಗಳು ಭಿನ್ನವಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ತೋರಿಸಿರೋದ್ರಿಂದಾಗಿ ಇದನ್ನ ನಾವು ಅಭೇದ ರೂಪಕ ಎಂಬುದಾಗಿ ಪರಿಗಣಿಸಿದ್ದೇವೆ. ಆದರೆ ಇಲ್ಲಿ ಉಪಮಾನದ ಆಧಿಕ್ಯವೂ ತೋರ್ತಾ ಇಲ್ಲ, ಉಪಮಾನದ ನ್ಯೂನತೆಯೂ ತೋರ್ತಾ ಇಲ್ಲ. ಈ ಆಧಿಕ್ಯ ಮತ್ತು ನ್ಯೂನತೆಗಳು ಹೇಗೆ ತೋರುತ್ತೆ ಅಂತ ಕೇಳಿದ್ರೆ, ಉಪಮೇಯದೊಡನೆ ನಾವು ಅದನ್ನ ತುಲನೆ ಮಾಡಿದಾಗ, ಉಪಮೇಯಾಪೇಕ್ಷೆಯ ಯದಿ ಉಪಮಾನಸ್ಯ ಆಧಿಕ್ಯಂ ತದಾ ತದ್ ಆಧಿಕ್ಯ ರೂಪಕಂ ಅಥವಾ ಆಧಿಕ್ಯಾಭೇದ ರೂಪಕಂ ಆಧಿಕ್ಯತಾದ್ರೂಪ್ಯ ರೂಪಕಂ ವಾ ಭವತಿ. ಯದಿ ಉಪಮೇಯಾಪೇಕ್ಷೆಯ ಉಪಮಾನಸ್ಯ ನ್ಯೂನತ್ವಂ ಚೇತ್ ಪ್ರತಿಭಾಸತೆ ತರ್ಹಿ ತದಾ ನ್ಯೂನ ಅಭೇದ ರೂಪಕಂ ನ್ಯೂನತಾದ್ರೂಪ್ಯ ರೂಪಕಂ ವಾ ಭವತಿ ಇದು ಅನುಸಂಧಾಯಿತವ್ಯ. ಅದೇ ರೀತಿಯಾಗಿ ಯಾವಾಗ ಆಧಿಕ್ಯವಾಗಲಿ ನ್ಯೂನತೆಯಾಗಲಿ ತೋರಲ್ವೋ ಅದನ್ನು ಅನುಭಯ ಅಂತ ಕರೀತಿದ್ದಾರೆ. ಅರ್ಥಾತ್ ಆಧಿಕ್ಯವೂ ಇಲ್ಲ ನ್ಯೂನತೆಯೂ ಇಲ್ಲ ಎಂಬ ಅಭಿಪ್ರಾಯದಲ್ಲಿ ಇಲ್ಲೂ ಕೂಡ ಉಪಮೇಯ ಉಪಮಾನಗಳಿಗೆ ಯಾವುದೇ ರೀತಿಯಾದಂತಹ ಆಧಿಕ್ಯವೂ ತೋರ್ತಿಲ್ಲ, ಉಪಮಾನಕ್ಕೆ ಉಪಮೇಯದ ಅಪೇಕ್ಷೆಯಿಂದ ಆಧಿಕ್ಯವೂ ಇಲ್ಲ ನ್ಯೂನತೆಯೂ ಇಲ್ಲ. ಹಾಗಾಗಿ ಇದು ಅನುಭಯ ಅಭೇದ ರೂಪಕ ಎಂಬುದಾಗಿ ಪರಿಗಣಿಸಲ್ಪಡುತ್ತದೆ. ಇದು ಮೊದಲನೇ ಉದಾಹರಣೆ. ಎರಡನೇ ಉದಾಹರಣೆ, ಅಯಮಾಸ್ತೆ ವಿನಾ ಶಂಭು ತಾರ್ತೀಯೀಕಂ ವಿಲೋಚನಂ. ಅಯಂ ಶಂಭು ಆಸ್ತೆ. ಈ ಮಹಾರಾಜನು ಸಾಕ್ಷಾತ್ ಮಹಾದೇವನಂತೆಯೇ ಈ ನಗರದಲ್ಲಿ ಈ ಸಿಂಹಾಸನದ ಮೇಲೆ ರಾರಾಜಿಸುತ್ತಿದ್ದಾನೆ, ನೆಲೆಸಿದ್ದಾನೆ ಅನ್ನೋದು ಮುಖ್ಯವಾದ ವಾಕ್ಯಾರ್ಥ. ಅಯಂ ಶಂಭು ಆಸ್ತೆ. ಕಥಂ ಶಂಭು ಆಸ್ತೆ, ಯಾವ ರೀತಿಯಾದಂತಹ ಶಂಭು ಇವನು, ಯಾವ ರೀತಿಯಾದ ಮಹಾದೇವ ಅಂದ್ರೆ ಒಂದು ಕೊಂಚ ವ್ಯತ್ಯಾಸ ಇದೆ. ಏನದು ಅಂತ ಕೇಳಿದ್ರೆ, ತಾರ್ತೀಯೀಕಂ ವಿಲೋಚನಂ ವಿನಾ ಶಂಭು ಆಸ್ತೆ. ಮೂರನೆಯ ಕಣ್ಣಿಲ್ಲದಂತೆ ಇರುವಂತಹ ಶಂಭುವಾಗಿ ಈತ ಮಹಾರಾಜ ಇದ್ದಾನೆ ಅಂತಲೇ. ಅಂದ್ರೆ ಲೋಕದಲ್ಲಿ ಪ್ರಸಿದ್ಧವಾಗಿ ಮಹಾದೇವನಿಗೆ 3 ಕಣ್ಣುಗಳಿರುತ್ತೆ, ಈತನೂ ಮಹಾದೇವನೇ, 3ನೇ ಕಣ್ಣೊಂದಿಲ್ಲ ಅಷ್ಟೇ ಅನ್ನೋದು ಅಭಿಪ್ರಾಯ. ಈ ವಾಕ್ಯದ ಸಂಪೂರ್ಣವಾದ ಹೃದಯ ಏನು, ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಈ ಮಹಾರಾಜನೂ ಕೂಡ ಸಾಕ್ಷಾತ್ ಮಹಾದೇವನೇ, 3ನೇ ಕಣ್ಣೊಂದಿಲ್ಲ ಅಷ್ಟೇ, ಪ್ರತ್ಯಕ್ಷವಾಗಿ ಕಾಣುವಂತಹ ಮುಕ್ಕಣ್ಣನಲ್ಲ ಅಂತ. ಇಲ್ಲಿ ಏನಾಗ್ತಾ ಇದೆ, ನ್ಯೂನತೆ ಎಂಬುದು ಇಲ್ಲಿ ತೋರ್ತಾ ಇದೆ. ಅದಿಲ್ಲ ಎಂಬುದಾಗಿ, ಇದೊಂದು 3ನೇ ಕಣ್ಣೊಂದಿಲ್ಲ ಎಂಬುದಾಗಿ ವರ್ಣನೆ ಮಾಡ್ತಾ ಇರೋದ್ರಿಂದ ಸ್ಪಷ್ಟವಾಗಿ ನ್ಯೂನತೆಯು ಎದ್ದು ಕಾಣಿಸ್ತಾ ಇರೋದ್ರಿಂದ ಇಲ್ಲಿ ನ್ಯೂನತಾ ಪ್ರದರ್ಶನಾತ್ ನ್ಯೂನಾಭೇದ ರೂಪಕಂ ದ್ವಿತೀಯಂ ಎಂಬುದಾಗಿ ದೀಕ್ಷಿತರು ಬರೆದರು. ತೃತೀಯ ಲೋಚನ ಪ್ರಹಾಣೋಕ್ತ್ಯ, ಪ್ರಹಾಣ ಅಂದ್ರೆ ತ್ಯಾಗ ಅಂತ ಅರ್ಥ. 3ನೆಯ ಲೋಚನ, 3ನೆಯ ಕಣ್ಣು ಇಲ್ಲ ಎಂಬಂತಹ ಉಕ್ತಿ ಇರೋದ್ರಿಂದ, ಸಾಕ್ಷಾತ್ ಉಪಾತ್ತವಾಗಿರೋದ್ರಿಂದ ಪೂರ್ವಾವಸ್ಥಾತಃ ಹಿಂದಿನ ಅವಸ್ಥೆಗಿಂತಲೂ ಅಂದ್ರೆ ಹಿಂದಿನ ಉದಾಹರಣೆಗಿಂತಲೂ ಇಲ್ಲಿ ನ್ಯೂನತಾ ಪ್ರದರ್ಶನಾತ್ ಒಂದು ನ್ಯೂನತೆಯು ಇಲ್ಲಿ ತೋರಿಸಲ್ಪಟ್ಟಿರುವುದರಿಂದ ಇದನ್ನ ನ್ಯೂನಾಭೇದ ರೂಪಕ ಅಂತ ಕರೀತಾರೆ. ಈಗ ನ್ಯೂನತೆಯನ್ನ ವರ್ಣನೆ ಮಾಡಿದ್ರಿಂದ ಏನಾಯ್ತು ಅನ್ನೋದನ್ನು ದೀಕ್ಷಿತರ ಮುಂದಕ್ಕೆ ಬರೀತಾರೆ. ನ್ಯೂನತ್ವ ವರ್ಣನಮಪಿ ಅಭೇದ ದಾರ್ಢ್ಯ ಆಪಾದಕತ್ವಾದ ಚಮತ್ಕಾರಿ. ಹೀಗೆ ನ್ಯೂನತ್ವವನ್ನು ಹೇಳಿದ್ದು ಕೂಡ ಅಭೇದವನ್ನ ಹೆಚ್ಚು ದೃಢಪಡಿಸತ್ಯೇ ಹೊತ್ತು ಅಭೇದಕ್ಕೆ ಏನು ಹಾನಿಯನ್ನ ತರ್ತಾ ಇಲ್ಲ. ಹಾಗಾಗಿ ಇಲ್ಲಿ ನ್ಯೂನತೆ ಇದ್ರೂ ಸಹ ಅಭೇದದ ದಾರ್ಢ್ಯ ಉಂಟಾಗ್ತಾ ಇರೋದ್ರಿಂದ ನ್ಯೂನಾಭೇದ ರೂಪಕ ಎಂಬುದಾಗಿ ಕರೆಸ್ಕೊಳ್ಳುತ್ತೆ ಅಂತ ಲೆಕ್ಕ. ಅಂದ್ರೆ ನ್ಯೂನತೆಯಲ್ಲೂ ಒಂದು ಸೌಂದರ್ಯ ಅನ್ನೋದು ಇರುತ್ತೆ, ನ್ಯೂನತೆಯಲ್ಲೂ ಸೌಂದರ್ಯವನ್ನು ತರುವ ಬಗೆ ಹೇಗೆ ಅಥವಾ ಅದನ್ನು ನೋಡುವ ನೋಟ ಹೇಗೆ ಎಂಬುದನ್ನು ಇಲ್ಲಿ ದೀಕ್ಷಿತರು ವರ್ಣನೆ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಇದು ಎರಡನೇ ಉದಾಹರಣೆ. ಮೂರನೇದು, ಶಂಭುರ್ವಿಶ್ವಮವತ್ಯದ್ಯ ಸ್ವೀಕೃತ್ಯ ಸಮದೃಷ್ಟಿತ. ಅದೇ ವಿಷಯವನ್ನು ಪ್ರಕಾರಾಂತರೇಣ ಯದಿ ಉಚ್ಯತೆ ಚೇತ್ ಆಧಿಕ್ಯಾಭೇದ ರೂಪಕಸ್ಯ ಉದಾಹರಣಂ ಭವಿಷ್ಯತಿ ಎಂಬುದನ್ನು ತೋರಿಸೋದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ. ಅದ್ಯ ಇಂದು ಶಂಭು ಮಹಾದೇವನೇ ವಿಶ್ವಂ ಅವತಿ, ಪ್ರಪಂಚವನ್ನೆಲ್ಲ ಕಾಪಾಡ್ತಾ ಇದ್ದಾನೆ. ಏನ್ ವಿಶೇಷ, ಪ್ರಪಂಚವನ್ನ ಕಾಪಾಡ್ತಾ ಯಾವತ್ತಿಂದಲೋ ಮಹಾದೇವ ಕಾಪಾಡ್ತಾ ಇದ್ದಾನೆ. ಅಂದ್ರೆ ಇಂದೇನ್ ವಿಶೇಷ ಅಂತ ಕೇಳಿದ್ರು, ಅದ್ಯ ಇಂದು ನಮ್ಮಗಳ ಕಣ್ಣು ಮುಂದೆ ನಮ್ಮಗಳಿಗೆ ಅರ್ಥವಾಗುವಂತೆ ಮಹಾದೇವನೇ ಪ್ರಪಂಚವನ್ನೆಲ್ಲ ಕಾಪಾಡ್ತಾ ಇದ್ದಾನೆ. ಹೇಗೆ? ಸಮದೃಷ್ಟಿತಾಂ ಸ್ವೀಕೃತಿ,
ಅವನು ವಿರೂಪಾಕ್ಷ ಅಂದ್ರೆ ವಿಷಮಾಕ್ಷ ಅಂತ. ಒಂದು ಕಣ್ಣಲ್ಲ, ಎರಡಲ್ಲ, 3 ಕಣ್ಣಿದೆ ಅವನಲ್ಲಿ. 3 ಅನ್ನೋದು ವಿಷಮ ಸಂಖ್ಯೆಯನ್ನು ಹೇಳುತ್ತೆ. ಹಾಗಾಗಿ ವಿಷಮಾಕ್ಷ ಮಹಾದೇವ. ಆದ್ರೆ ಆ ವಿಷಮಾಕ್ಷನಾದಂತಹ ಮಹಾದೇವನೂ ಸಹ ಇಂದು ಸಮದೃಷ್ಟಿಯನ್ನು ಸ್ವೀಕರಿಸಿ, ಇಲ್ಲಿ ಸಮದೃಷ್ಟಿ ಅನ್ನೋದಕ್ಕೆ 2 ವಿಧವಾದಂತಹ ಅರ್ಥ ಬರುತ್ತೆ. ಒಂದು 2 ಕಣ್ಣುಗಳಿಂದ ಅಂತ ಒಂದರ್ಥ, ಮತ್ತೊಂದು ಸಮಾನವಾದ ದೃಷ್ಟಿ ಕೋಣವನ್ನು ಇಟ್ಕೊಂಡು ಪ್ರಜೆಗಳನ್ನು ಪರಿಪಾಲಿಸ್ತಾ ಇದ್ದಾನೆ ಅನ್ನುವಂತಹ ಒಂದು ಸ್ತುತಿಪರಕವಾದಂತಹ ವಿಷಯವೂ ಕೂಡ ಇಲ್ಲಿ ಅಂತರ್ನಿಹಿತವಾಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಒಟ್ಟಾರೆ ಶಂಭುವಿನ ಜೊತೆ ರಾಜನ ಒಂದು ಅಭೇದವೂ ಇಲ್ಲಿ ತೋರ್ತಾ ಇದೆ. ಮಹಾದೇವ ಬೇರೆ ಅಲ್ಲ, ಮಹಾರಾಜ ಬೇರೆ ಅಲ್ಲ. ಆದ್ರೆ ಮಹಾರಾಜನಲ್ಲಿ ಒಂದು ವಿಶೇಷ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಸಮದೃಷ್ಟಿಯನ್ನು ಸ್ವೀಕರಿಸಿ 3 ಕಣ್ಣನ್ನು ಬಿಟ್ಟು 2 ಕಣ್ಣಿನಿಂದಲೇ ಆತ ಸಂಪೂರ್ಣ ವಿಶ್ವವನ್ನೆಲ್ಲ ಕಾಪಾಡ್ತಾ ಇದ್ದಾನೆ ಅಂತ ವರ್ಣನೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಅಭೇದ ತೋರ್ತಾ ಇದೆ. ರಾಜನಿಗೂ ಮಹಾದೇವನಿಗೂ ಇರುವಂತಹ ಅಭೇದವೂ ತೋರ್ತಾ ಇದೆ. ಅದರ ಜೊತೆಯಲ್ಲಿ ಒಂದು ಆಧಿಕ್ಯವೂ ಕೂಡ ತೋರ್ತಾ ಇದೆ. ಹಾಗಾಗಿ ಅದು ಹೇಗೆ ಆಧಿಕ್ಯ ತೋರ್ತಾ ಇದೆ ಅನ್ನೋದನ್ನ ದೀಕ್ಷಿತರು ಬರೀತಾರೆ. ವಿಷಮ ದೃಷ್ಟಿತ್ವ ಪರಿತ್ಯಾಗೇನ, ವಿಷಮ ದೃಷ್ಟಿಯನ್ನ ಪರಿತ್ಯಾಗ ಮಾಡುವುದರ ಮುಖಾಂತರ ಜಗದ್ರಕ್ಷಕತ್ವ ಉಕ್ತಿಯ, ಜಗದ್ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಉಕ್ತಿಯೂ ಕೂಡ ಇರೋದ್ರಿಂದ, ಈ ರೀತಿಯಾದಂತಹ ಒಂದು ಮಾತನ್ನು ಹೇಳಿರೋದ್ರಿಂದ ಕಾರಣ ಮಹಾದೇವ ಜಗತ್ತಿನ ಸಂಹಾರಕ್ಕೆ ಪ್ರಸಿದ್ಧನಾದವನು, ಪ್ರಳಯಕಾರಕ ಆತ. ಹಾಗಾಗಿ ಇಲ್ಲಿ ಸಮದೃಷ್ಟಿ 2 ಆಧಿಕ್ಯ ಇದೆ. ಒಂದು 3 ಕಣ್ಣಿತ್ತು, ಅದನ್ನ 2 ಕಣ್ಣು ಮಾಡ್ಕೊಂಡಿದ್ದಾನೆ. ಸಮದೃಷ್ಟಿಯನ್ನ ಮಾಡಿಕೊಂಡು ಸಮದೃಷ್ಟಿಯಿಂದ ವಿಶ್ವವನ್ನೆಲ್ಲ, ಪ್ರಪಂಚವನ್ನೆಲ್ಲ ಅವಧಿ ಕಾಪಾಡ್ತಾ ಇದ್ದೇನೆ ಅನ್ನೋದು ಸಂಹರತಿ ಇತಿ ಅಭಿಪ್ರಾಯ. ಈ ರೀತಿಯಾಗಿ 2 ವಿಷಯ ಇಲ್ಲಿ ಆಧಿಕ್ಯ ಇರೋದ್ರಿಂದ ಶಿವಸ್ಯ ಪೂರ್ವಾವಸ್ಥಾತೋ ವರ್ಣನೀಯ ರಾಜಭಾವಾವಸ್ಥಾಯಾಂ ಉತ್ಕರ್ಷ ವಿಭಾವನಾ ಅಧಿಕಾಭೇದ ರೂಪಕಂ ತೃತೀಯಂ. ಇಲ್ಲಿ ಮಹಾದೇವನ ವಿಷಯದಲ್ಲೇ ಆಧಿಕ್ಯ ಅನ್ನೋದು ಉಂಟಾಗ್ತಾ ಇದೆ. ಹೇಗೆ ಮಹಾದೇವನ ವಿಷಯದಲ್ಲಿ ಆಧಿಕ್ಯ ಉಂಟಾಗ್ತಾ ಇದೆ ಅಂದ್ರೆ, ಮಹಾದೇವನನ್ನ ನಾವು ಮಹಾದೇವನ ಸ್ವರೂಪವನ್ನ ಯಾವ ರಾಜನ ಮೇಲೆ ಆರೋಪ ಮಾಡ್ತಾ ಇದೀವೋ ಆ ರಾಜನು ಹೇಗೆ ಕೆಲಸವನ್ನ ಮಾಡ್ತಾ ಇದ್ದಾನೋ ಆ ಕೆಲಸವನ್ನ ಮಾಡ್ತಾ ಇರೋದ್ರ ಮುಖಾಂತರ ಮಹಾದೇವನಲ್ಲಿ ಒಂದು ವೈಶಿಷ್ಟ್ಯ ತೋರ್ತಾ ಇದೆ, ಆಧಿಕ್ಯ ತೋರ್ತಾ ಇದೆ. ಒಂದು ವೇಳೆ ಮಹಾದೇವನು ಈ ಮಹಾರಾಜನ ಒಂದು ಸ್ವರೂಪದಲ್ಲಿ ಆರೋಪಿಸಲ್ಪಡದೇ ಇದ್ದಿದ್ದರೆ ವಿಶ್ವಮವತಿ ಎನ್ನುವಂತಹ ಮಾತು ಮಹಾದೇವನಲ್ಲಿ ಅನ್ವಯವಾಗ್ತಾ ಇರಲಿಲ್ಲ ಅನ್ನೋದು ಕವಿಯ ಹೃದಯ. ಅದಕ್ಕೋಸ್ಕರವಾಗಿ ಇಲ್ಲಿ ಆಧಿಕ್ಯ ತೋರ್ತಾ ಇದೆ. ಎಲ್ಲ ಆಧಿಕ್ಯ ತೋರ್ತಾ ಇದೆ ಅಂತ ಕೇಳಿದ ಪಕ್ಷ ಮಹಾದೇವನಲ್ಲಿ ಆಧಿಕ್ಯ ತೋರ್ತಾ ಇದೆ, ಉಪಮಾನದಲ್ಲೇ ಆಧಿಕ್ಯವು ತೋರ್ತಾ ಇದೆ ಅನ್ನುವಂಥ ಒಂದು ಮನಸ್ಸು. ಅದನ್ನೇ ಇಲ್ಲಿ ಬರೋದ್ರು. ಜಗದ್ರಕ್ಷಕತ್ವ ಉಕ್ತಿಯ ಶಿವಸ್ಯ, ಮಹಾದೇವನ ಪೂರ್ವಾವಸ್ಥಾತಃ, ತನ್ನ ಮೂಲ ಸ್ವರೂಪವೇನಿದೆಯೋ ಅದರಿಂದಲೂ ಕೂಡ ಅದರ ಒಂದು ಹೋಲಿಕೆಯನ್ನು ಇಟ್ಕೊಂಡು ನೋಡಿದಾಗ ವರ್ಣನೀಯ ರಾಜಭಾವಾವಸ್ಥಾಯ, ಈಗ ಉಪಮೇಯ ಭಾವವನ್ನ ಅದು ಪಡ್ಕೊಂಡ್ಬಿಟ್ಟಾಗ, ಅಂದ್ರೆ ಮಹಾದೇವನನ್ನು ನಾವು ಮಹಾರಾಜನಂತೆ ಭಾವಿಸಿದಾಗ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಉತ್ಕರ್ಷ ವಿಭಾವನಾ, ಅಲ್ಲೊಂದು ಉತ್ಕರ್ಷ ಎದ್ದು ಕಾಣ್ತಾ ಇದೆ, ಒಂದು ಸಮದೃಷ್ಟಿ, ವಿಶ್ವರಕ್ಷಣೆ, ಈ ಉತ್ಕರ್ಷವು ತೋರ್ತಾ ಇರೋದ್ರಿಂದ ಇದು ಅಧಿಕಾಭೇದ ರೂಪಕ ಎಂಬುದಾಗಿ ಕರೆಸಿಕೊಳ್ಳುತ್ತೆ ಅಂತ ಹೇಳಿದ್ರು. ಇದು ಮುಂದಕ್ಕೆ ಇದೇ ರೀತಿಯಾಗಿ ತಾದ್ರೂಪ್ಯ ರೂಪಕದ 3 ಉದಾಹರಣೆಗಳನ್ನು ಕೂಡ ಅನುಸಂಧಾನ ಮಾಡಬೇಕಾಗಿದೆ. ಅದರಲ್ಲಿ ಮೊಟ್ಟ ಮೊದಲನೆಯದು ಅಸ್ಯಾ ಮುಖೇಂದುನಾ ಲಬ್ಧೆ ನೇತ್ರಾನಂದೇ ಕಿಮಿಂದುನ. ಅಸ್ಯಾಹ, ಈ ನಾಯಿಕೆಯ ಮುಖೇಂದುನಾ ನೇತ್ರಾನಂದೇ ಲಬ್ಧೆ, ಈ ಮುಖಚಂದ್ರದಿಂದ, ಈ ನಾಯಿಕೆಯ ಮುಖಚಂದ್ರನಿಂದ ನೇತ್ರಾನಂದ, ಕಣ್ಣುಗಳಿಗೆ ಒಂದು ಉತ್ಸವ, ಕಣ್ಣುಗಳಿಗೆ ಒಂದು ಆನಂದ, ಹಿತ ಅನ್ನುವಂಥದ್ದು ಲಬ್ಧೆ ಸಿಕ್ಕಿಬಿಟ್ಟಾದ ನಂತರದಲ್ಲಿ ಇಂದುನ ಕಿಂ, ಲೋಕದಲ್ಲಿ ಕಾಣಿಸುವಂತಹ, ಆಕಾಶದಲ್ಲಿ ಕಾಣುವಂತಹ ಚಂದ್ರ ಇದ್ರೇನು ಬಿಟ್ರೇನು ಅಂತ ಇಲ್ಲಿ ಸ್ಪಷ್ಟವಾಗಿ ಭೇದ ಅನ್ನೋದು ತೋರ್ತಾ ಇದೆ. ಈ ಮುಖಚಂದ್ರ ಬೇರೆ, ಆ ಮುಖ ಅಲ್ಲಿ ಆಕಾಶದಲ್ಲಿ ತೋರುವ ಚಂದ್ರ ಬೇರೆ, ನಾಯಿಕೆಯ ಮುಖಚಂದ್ರನೇ ಬೇರೆ, ಆಕಾಶದಲ್ಲಿ ತೋರ್ತಾ ಇರುವಂತಹ ಚಂದ್ರನೇ ಬೇರೆ ಅನ್ನೋದರಲ್ಲಿ ಭೇದ ಪ್ರತೀಯತೆ. ಹಾಗಿದ್ರೂ ಕೂಡ ಆಹ್ಲಾದಕತ್ವ ಅನ್ನೋದೇನಿದೆಯೋ ಆ ಆಹ್ಲಾದಕತ್ವದ ಒಂದು ಧರ್ಮವನ್ನ ನಾವು ಇಲ್ಲಿ ರೂಪಕವಾಗಿ ಪರಿಣಮಿಸಿರುವುದನ್ನ ಗಮನಿಸಬಹುದು. ಹೇಗೆ ಅಂತ ಕೇಳಿದ್ರೆ, ಆಹ್ಲಾದಕತ್ವ ಅನ್ನುವಂಥದ್ದು ಲೋಕದಲ್ಲಿ, ಆಕಾಶದಲ್ಲಿ ಕಂಗೊಳಿಸುವಂತಹ ಚಂದ್ರನಲ್ಲೂ ಇದೆ, ನಾಯಿಕೆಯ ಮುಖದಲ್ಲೂ ಇದೆ. ಆ ಧರ್ಮವನ್ನ ನಾಯಿಕೆಯ ಮುಖದಲ್ಲಿ, ವಸ್ತುತಃ ನಾಯಿಕೆಯ ಮುಖದಲ್ಲಿ ಸದಾ ಕಾಲದಲ್ಲೂ ಆಹ್ಲಾದಕತ್ವ ಅನ್ನುವಂಥದ್ದು ಇರಲ್ಲ. ಆಹ್ಲಾದಕತ್ವಂತೂ ಚಂದ್ರಸೇವ ಧರ್ಮ, ಮುಖದ ಧರ್ಮ ಆಹ್ಲಾದಕತ್ವ ಅಲ್ಲ. ಆದರೆ ಆ ಚಂದ್ರನಲ್ಲಿರುವಂತಹ ಆಹ್ಲಾದಕತ್ವ ಧರ್ಮವನ್ನ ನಾವು ಎಲ್ಲ ಆರೋಪ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ನಾಯಿಕೆಯ ಮುಖದಲ್ಲಿ ಆರೋಪ ಮಾಡ್ತಾ ಇದ್ದೀವಿ. ಯಾಕೆ? ಅದರಿಂದ ಒಂದು ಕಾರ್ಯ ಸಂಪನ್ನವಾಗ್ತಾ ಇದೆ.
ಯಾರಿಂದ ಕಾರ್ಯ ಸಂಪನ್ನವಾಗ್ತಾ ಇದೆ? ನಾಯಿಕೆಯ ಮುಖದಿಂದ ಚಂದ್ರನಿಂದ ಯಾವ ಯಾವ ಕೆಲಸ ಆಗುತ್ತೋ, ಆಹ್ಲಾದಕತೆಯನ್ನ ಉಂಟು ಮಾಡುವಂತಹ ಕೆಲಸ, ಮನಸ್ಸಿಗೆ ಮುದವನ್ನ ಕೊಡುವಂತಹ ಕೆಲಸ ಲೋಕದಲ್ಲಿ ಆಕಾಶದಲ್ಲಿ ಬೆಳಗುವಂತಹ ಚಂದ್ರನಿಂದ ಉಂಟಾಗ್ತಾ ಇದೆ. ಅದಕ್ಕೆ ಕಾರಣ ಚಂದ್ರನಲ್ಲಿರುವ ಆಹ್ಲಾದಕತ್ವ ಧರ್ಮ. ಆ ಧರ್ಮವನ್ನ ನಾವು ಇಲ್ಲಿ ಯಾರೆಲ್ಲ ಆರೋಪ ಮಾಡ್ತಾ ಇದೀವಿ ಅಂತ ಕೇಳಿದ್ರೆ ನಾಯಿಕಾಮುಖೇ ಆರೋಪ್ಯತೆ. ನಾಯಿಕಾಮುಖದಲ್ಲಿ ಆರೋಪ ಮಾಡೋದ್ರಿಂದ ಆಗ್ತಾ ಇರುವಂತಹ ಲಾಭವಾದ್ರೂ ಏನು ಅಂತ ಕೇಳಿದ್ರೆ ತತ್ಕಾರ್ಯಕಾರಿತ್ವ. ಚಂದ್ರನ್ ಮಾಡುವ ಕೆಲಸವನ್ನ ನಾಯಿಕೆಯ ಮುಖವೇ ಸಂಪನ್ನಗೊಳಿಸ್ತಾ ಇದೆ. ಈ ರೀತಿಯಾಗಿ ತತ್ಕಾರ್ಯಕಾರಿತ್ವ ಇರೋದ್ರಿಂದ ಕಾರ್ಯಕಾರಿತ್ವಮೇ ತಾದ್ರೂಪ್ಯಂ ಅಂತ ನಿನ್ನೆಯೇ ಜ್ಞಾಪಿಸ್ಕೊಂಡ ಹಾಗೆ, ಹಿಂದಿನ ಉಪಾಖ್ಯಾನದಲ್ಲಿ ಜ್ಞಾಪಿಸ್ಕೊಂಡ ಹಾಗೆ, ಈ ಕಾರ್ಯಕಾರಿತ್ವ ಅನ್ನುವಂಥದ್ದು ಈ ಮುಖದಿಂದಲೇ ಸಂಪನ್ನವಾಗ್ತಿರ್ಬೇಕಿದ್ರೆ ಚಂದ್ರ ಇದ್ರೇನು ಬಿಟ್ರೇನು ಅಂತ ಹೇಳ್ತಾ ಇರೋದ್ರಿಂದ ಇಲ್ಲಿ ಚಂದ್ರನ ಆಧಿಕ್ಯವೂ ತೋರ್ತಿಲ್ಲ, ನ್ಯೂನತೆಯೂ ತೋರ್ತಾ ಇಲ್ಲ. ಹಾಗಾಗಿ ಇದು ಅನುಭಯ ತಾದ್ರೂಪ್ಯ ರೂಪಕದ ಉದಾಹರಣೆ ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು. ಮುಂದಿನ ಉದಾಹರಣೆ, ಸಾಧ್ವೀಯಮಪರಾ ಲಕ್ಷ್ಮೀ ಅಸುಧಾ ಸಾಗರೋದಿತ. ಇಯಂ ಅಪರಾ ಲಕ್ಷ್ಮೀ, ಇಯಂ ಸಾಧ್ವಿ, ಈ ಸಾಧ್ವಿ ಮಣಿ ಯಾರಿದಳೋ ಈಕೆ ಅಪರಾ ಲಕ್ಷ್ಮೀ, ಮತ್ತೊಂದು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಮತ್ತೊಂದು ಸ್ವರೂಪ ಅಂತ ಅನ್ಕೊಳ್ಳಿ ಅಂತ ಹೇಳಿದ್ವೆ. ಹಾಗೆ ಈಕೆ ಮಹಾಲಕ್ಷ್ಮಿಯ ಮತ್ತೊಂದು ಸ್ವರೂಪ. ಇಯಂ ಅಪರಾ, ಇಯಂ ಸಾಧ್ವಿ ಅಪರಾ ಲಕ್ಷ್ಮೀ ತತ್ರ ಕಿಂಚಿನ್ ನ್ಯೂನತಾ ವಿದ್ಯತೆ. ಏನದು ಅಂತ ಹೇಳಿದ್ರೆ ಅಸುಧಾ ಸಾಗರೋದಿತ. ಆಕೆ ಸುಧಾಸಾಗರದಿಂದ ಗೆದ್ದವಳು. ಆ ಮಹಾಲಕ್ಷ್ಮಿಯು ಅಮೃತ ಮಥನದಲ್ಲಿ ಉತ್ಪನ್ನಳಾದವಳು. ಆದ್ರೆ ಈ ಸಾಧ್ವಿ ಮಣಿಯು ಲಕ್ಷ್ಮಿಯೇ, ಮಹಾಲಕ್ಷ್ಮಿಯೇ. ಆದ್ರೆ ಅಸುಧಾ ಸಾಗರೋದಿತ, ಅಮೃತೋತ್ಪತ್ತಿಯಲ್ಲಿ ಹುಟ್ಟಿದವಳಲ್ಲ, ಸಮುದ್ರದಿಂದ ಉತ್ಪನ್ನಳಾದವಳಲ್ಲ ಅಂತ ಹೇಳ್ತಾ ಇದೆ. ಇಲ್ಲಿ ಹೇಳ್ತಾ ಇರೋದ್ರಿಂದ ಲಕ್ಷ್ಮಿಯಲ್ಲಿ ಒಂದು ನ್ಯೂನತೆ ತೋರ್ತಾ ಇದೆ. ಲಕ್ಷ್ಮಿ ಕೇವಲ ಸಮುದ್ರದಲ್ಲಿ ಮಾತ್ರ ಉತ್ಪನ್ನಳಾದವಳು. ಸಮುದ್ರವನ್ನು ಬಿಟ್ಟು ಬೇರೆ ಇನ್ನೆಲ್ಲೂ ಆಕೆಯ ಉತ್ಪತ್ತಿಯನ್ನು ನಾವು ಗಮನಿಸೋಕ್ಕಾಗಲ್ಲ. ಆದರೆ ಯಾರ ಸ್ವರೂಪದಲ್ಲಿ ಆಕೆಯ ಒಂದು ಉತ್ಪತ್ತಿಯನ್ನ, ಆ ಉತ್ಪತ್ತಿ ಧರ್ಮವನ್ನ ನಾವು ಯಾರ ಮೇಲೆ ಆರೋಪ ಮಾಡಿ ನೋಡ್ತಾ ಇದ್ದೀವಿಯೋ ಅವರು ಏನಾಗಿದ್ದಾರೆ ಅಂತ ಹೇಳಿದ್ರೆ ಅಸುಧಾ ಸಾಗರೋದಿತ. ಅವರು ಸುಧಾಸಾಗರದಿಂದ ಎದ್ದಿಲ್ಲ, ಸಮುದ್ರದಿಂದ ಎದ್ದಿಲ್ಲ ಅಂತ ಹೇಳ್ತಾ ಇರೋದ್ರಿಂದ ಇಲ್ಲಿ ಲಕ್ಷ್ಮಿಯಿಂದ ಆಗ್ಬೇಕಾಗುವಂತಹ ಎಲ್ಲಾ ಕೆಲಸವೂ ಕೂಡ, ಕಾಂತಿ ಇರಬಹುದು, ಅನುಗ್ರಹವಿರಬಹುದು, ಸೌಮ್ಯತೆ ಇರಬಹುದು, ಇದೆಲ್ಲವೂ ಕೂಡ ಈ ಸಾಧ್ವಿ ಮಣಿಯಿಂದಲೂ ಸಂಪನ್ನವಾಗ್ತಾ ಇದೆ. ಇಲ್ಲಿ ಸಾಧ್ವಿ ಅಂತ ಹೇಳ್ತಿರೋದ್ರಿಂದನೇ ಇನ್ನೂ ಒಂದು ವಿಷಯ ಏನರ್ಥ ಆಗುತ್ತೆ ಅಂತ ಕೇಳಿದ್ರೆ, ಲಕ್ಷ್ಮಿ ವಸ್ತುತಃ ಚಂಚಲೆ, ಅದಕ್ಕೆ ಕಾರಣ ಸಮುದ್ರದಿಂದ ಉತ್ಪತ್ತಿ. ಆದ್ರೆ ಈಕೆ ಸಾಧ್ವಿ. ಯಾಕೆ ಈಕೆ ಸಾಧ್ವಿ ಅಂತ ಕೇಳಿದ್ರೆ ಅಸುಧಾ ಸಾಗರೋದಿತ, ಈಕೆ ಸಮುದ್ರದಿಂದ ಉತ್ಪನ್ನಳಾದವಳಲ್ಲ. ಅದಕ್ಕೋಸ್ಕರವಾಗಿಯೇ ಈಕೆ ಸಾಧ್ವಿಯೂ ಹೌದು. ಅದಕ್ಕೆ ಕಾರಣ ಸಮುದ್ರದಿಂದ ಉತ್ಪನ್ನವಾಗದೇ ಇರುವಂತದ್ದು. ಆಗಿದ್ದರೂ ಸಹ ಸಾಕ್ಷಾತ್ ಮಹಾಲಕ್ಷ್ಮಿಗೆ ಅಂತ ಹೇಳಬೇಕಿದ್ರೆ, ಮಹಾಲಕ್ಷ್ಮಿಗೂ ಮತ್ತು ಈಕೆ ಯಾವ ಸಾಧ್ವಿ ಮಣಿಯನ್ನು ನಾವು ವರ್ಣನೆ ಮಾಡ್ತಾ ಇದೀವೋ ಇವರಿಬ್ಬರಿಗೂ ಭೇದವೂ ಪ್ರತೀತವಾಗ್ತಾ ಇದೆ. ಭೇದ ಏನೋ ತೋರ್ತಾ ಇದೆ. ಆ ತೋರಿದ್ರೂ ಸಹ ಲಕ್ಷ್ಮಿಯಿಂದ ಸಂಪನ್ನವಾಗಬೇಕಾದಂತಹ ಯಾವ ಯಾವ ಕೆಲಸಗಳಿದೆಯೋ ಅದೆಲ್ಲವೂ ಕೂಡ ಈ ಸಾಧ್ವಿ ಮಣಿಯಿಂದಲೇ ಸಂಪನ್ನವಾಗ್ತಾ ಇದೆ. ಕಿಂತು ಅದರಲ್ಲಿ ಯಾವುದೋ ಒಂದು ನ್ಯೂನತೆ ಎದ್ದು ತೋರ್ತಾ ಇದೆ, ಚಾಂಚಲ್ಯ ಇತ್ಯಾದಿಗಳೆಲ್ಲ ತೋರ್ತಾ ಇದೆ ಅನ್ನೋ ಕಾರಣದಿಂದಾಗಿ ಮಹಾಲಕ್ಷ್ಮಿಯಲ್ಲಿ ಉಪಮಾನದಲ್ಲಿ ಒಂದು ನ್ಯೂನತೆ ನಮಗೆ ಚರ್ವಣೆ ಮಾಡಿದಾಗ, ಆಸ್ವಾದನೆ ಮಾಡಿದಾಗ, ಹಲವಾರು ಬಾರಿ ಅದನ್ನೇ ಮತ್ತೆ ಮತ್ತೆ ಅನುಸಂಧಾನ ಮಾಡಿದಾಗ, ಚಿಂತನೆ ಮಾಡಿದಾಗ ಈ ರೀತಿಯಾದಂತಹ ಒಂದು ನ್ಯೂನತೆ ಕಾಣುತ್ತೆ ಅನ್ನೋ ಕಾರಣದಿಂದಾಗಿ ಇದು ನ್ಯೂನ ತಾದ್ರೂಪ್ಯ ರೂಪಕ ಎಂಬುದಾಗಿ ಕರೆಸಿಕೊಳ್ಳುತ್ತೆ. ಕಡೆಯ ಒಂದು ಉದಾಹರಣೆ, ಅಯಂ ಕಲಂಕಿನಶ್ಚಂದ್ರಾತ್ ಮುಖಚಂದ್ರೋತಿ ರಿಚ್ಯತೆ. ಒಬ್ಬ ಲೋಕದಲ್ಲೂ ಒಬ್ಬ ಚಂದ್ರ ಇದ್ದಾನೆ, ನಮ್ಮ ಮನೆಯಲ್ಲೂ ಒಂದು ಚಂದ್ರನಂತ ಮುಖವಿದೆ. ಈ ನಮ್ಮ ಮನೆಯಲ್ಲಿರುವ ಚಂದ್ರನಂತ ಮುಖಕ್ಕೂ ಚಂದ್ರನಿಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಅಯಂ ಮುಖಚಂದ್ರ ಅತಿರಿಚ್ಯತೆ. ನಮ್ಮ ಮನೆಯಲ್ಲಿರುವಂತಹ ಈ ಮುಖಚಂದ್ರ ಏನಿದೆಯೋ, ಅಂದ್ರೆ ನಾಯಿಕೆಯ ಮುಖಚಂದ್ರ ಏನಿದೆಯೋ, ಮುಖ ಏನಿದೆಯೋ ಅದು ಅತಿರಿಚ್ಯತೆ, ಅತಿಶಯವಾಗಿ ಬೆಳಗುತ್ತೆ. ಕಾರಣ ಏನು ಅಂತ ಕೇಳಿದ್ರೆ, ಕಲಂಕಿನಶ್ಚಂದ್ರ ಮುಖಚಂದ್ರ ಅತಿರಿಚ್ಯತೆ. ಆ ಚಂದ್ರನಲ್ಲಿ, ಲೋಕದಲ್ಲಿ ಖಗೋಳದಲ್ಲಿ ಕಾಣುವ ಚಂದ್ರನಲ್ಲಿ ಏನಿದೆ ಅಂದ್ರೆ ಒಂದು ಕಳಂಕ ಇದೆ. ಏಕೋ ಹಿ ದೋಷೋ ಗುಣ ಸನ್ನಿಪಾತೆ ನಿಮಜ್ಜತಿಯಿಂದ ಕಿರಣೇಶ್ವಿವಾಂಕ ಎಂಬಂತೆ ಅವನಲ್ಲಿ ಒಂದು ಸಣ್ಣ ಕಲೆ ಇದೆ, ಕಳಂಕ ಇದೆ ಚಂದ್ರನಲ್ಲಿ, ಖಗೋಳದಲ್ಲಿ. ಆದ್ರೆ ಇಲ್ಲಿ ಪರಿಶುಭ್ರವಾದಂತಹ ಮುಖ, ಯಾವುದೇ ರೀತಿಯಾದಂತಹ ಒಂದು ಚಿಹ್ನೆಯೂ ಕೂಡ ಮುಖದಲ್ಲಿ ಇಲ್ಲ, ಅಷ್ಟು ಪರಿಶುಭ್ರವಾದಂತಹ ಮುಖ ಅಂತ ಹೇಳ್ತಾ ಇದೆ. ಇಲ್ಲೇನಾಗ್ತಾ ಇದೆ, ಇಲ್ಲಿ ಆಧಿಕ್ಯ ತೋರ್ತಾ ಇದೆ. ಉಪಮಾನವನ್ನ
ಚಂದ್ರನನ್ನ ಕೇವಲ ಖಗೋಳದಲ್ಲಿದ್ದಾನೆ ಅಂತ ಮಾತ್ರ ವರ್ಣನೆ ಮಾಡಿದರೆ ಅವನ ಅಕಳಂಕತ್ವವನ್ನ ನಾವು ಸಿದ್ಧಿ ಮಾಡಕ್ಕಾಗ್ತಾ ಇರಲಿಲ್ಲ. ಚಂದ್ರಸ್ಯ ಅಕಳಂಕತ್ವ ಸಿದ್ಧಿ ಕದಾ ಭವಿಷ್ಯತಿ ಇತಿ ಚೇತ್ ಯದಾ ಚಂದ್ರಸ್ಯ ತಾದ್ರೂಪ್ಯಂ ಕಸ್ಯಾಶ್ಚಿತ್ ನಾಯಿಕಾಯಾಹ ಮುಖೇ ಭವಿಷ್ಯತಿ ತದಾ ಏವ ಸಂಭವತಿ ಅನ್ನೋದು ಅಭಿಪ್ರಾಯ. ಎಲ್ಲಿಯವರೆಗೂ ಚಂದ್ರನ ಸ್ವರೂಪವನ್ನ ಅಥವಾ ಚಂದ್ರನಲ್ಲಿರುವಂತಹ ಧರ್ಮವನ್ನ ನಾವು ನಾಯಿಕೆಯ ಮುಖದಲ್ಲಿ ಆರೋಪ ಮಾಡೋದವೋ ಅಲ್ಲಿಯವರೆಗೂ ಚಂದ್ರನಲ್ಲಿ ಆಧಿಕ್ಯವನ್ನು ತೋರಿಸಕ್ಕಾಗಲ್ಲ. ಚಂದ್ರನಲ್ಲಿ ಎಲ್ಲ ಗುಣಗಳು ಇದೆ, ಒಂದೇ ಒಂದು ದೋಷ ಇದೆ. ಏಕೋಹಿ ದೋಷೋ ಗುಣ ಸನ್ನಿಪಾತೆ, ಗುಣ ಸಮೂಹದಲ್ಲಿ ಒಂದೇ ದೋಷ. ಏನದು ಅಂತ ಕೇಳಿದ್ರೆ ಒಂದು ಸಣ್ಣ ಕಳಂಕ ಇದೆ. ಆ ಕಳಂಕವನ್ನೂ ನಿವಾರಣೆ ಮಾಡಬೇಕು ಅಂತ ಆದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ ನಾಯಿಕೆಯ ಮುಖದಲ್ಲಿ ಅದನ್ನ ರೋಪಣ ಮಾಡಬೇಕು, ಆರೋಪ ಮಾಡಬೇಕು. ಚಂದ್ರನನ್ನ ಅಂದ್ರೆ ಉಪಮಾನಭೂತನಾದ ಚಂದ್ರನನ್ನ ಯಾವಾಗ ನಾಯಿಕೆಯ ಮುಖದಲ್ಲಿ ಆರೋಪ ಮಾಡ್ತೇವೆಯೋ ಚಂದ್ರನಿಂದ ಆಗುವಂತಹ ಎಲ್ಲ ಕೆಲಸವನ್ನೂ ನಾಯಿಕೆಯ ಮುಖವೇ ಸಂಪನ್ನಗೊಳಿಸುತ್ತೆ ಅಂತ ಹೇಳೋದ್ರ ಮುಖಾಂತರ ಅದು ತಾದ್ರೂಪ್ಯ ರೂಪಕ ಅಂತ ಸಿದ್ಧಿ ಮಾಡಿ ಅದರಲ್ಲಿ ಒಂದು ಆಧಿಕ್ಯವನ್ನ, ಒಂದು ವೈಶಿಷ್ಟ್ಯವನ್ನ ತೋರಿಸಬಹುದು. ಏನದು ವೈಶಿಷ್ಟ್ಯ ಅಂತ ಹೇಳಿದ್ರೆ ಅದು ಕಳಂಕ ಸಹಿತನಾದಂತಹ ಚಂದ್ರ ಖಗೋಳದಲ್ಲಿರೋನು, ಇಲ್ಲಿ ನಾಯಿಕೆಯ ಮುಖ ಅನ್ನುವಂಥದ್ದು ಅಕಳಂಕಿತವಾದಂತಹ ಮುಖ ಎಂಬುದಾಗಿ. ಹೀಗೆ ತಾದ್ರೂಪ್ಯ ರೂಪಕದಲ್ಲಿ ಆಧಿಕ್ಯವು ತೋರ್ತಾ ಇರೋದ್ರಿಂದ ಆಧಿಕ್ಯ ತಾದ್ರೂಪ್ಯ ರೂಪಕ ಎಂಬುದಾಗಿ ಈ ಒಂದು ಉದಾಹರಣೆಯನ್ನ ಅರ್ಥ ಮಾಡಿಕೊಳ್ಳೋದು. ಏವಂ ಉತ್ತರೇಷು ತಾದ್ರೂಪ್ಯ ರೂಪಕೋದಾಹರಣೇಷ್ವಪಿ ಕ್ರಮೇಣ ಅನುಭಯ ನ್ಯೂನಾಧಿಕ ಭಾವ ಉನ್ನೇಯ. ಇದನ್ನ ಸ್ವಯಂ ನಾವೇ ಊಹಿಸಿಕೊಳ್ಳಬೇಕು ಅಂತ ದೀಕ್ಷಿತರು ಬರೆದಿದ್ರು, ಅದನ್ನ ಅನುಸಂಧಾನ ಮಾಡಿ ಆಗಿದೆ. ಅನೇನೈವ ಕ್ರಮೇಣ, ಇದೇ ಕ್ರಮವಾಗಿ ಅನುಭಯ ನ್ಯೂನ ಆಧಿಕ್ಯ, ಅನುಭಯ ನ್ಯೂನ ಆಧಿಕ್ಯ, ಮೊದಲು ಅಭೇದ ರೂಪಕ ಆಮೇಲೆ ತಾದ್ರೂಪ್ಯ ರೂಪಕ, ಇದೇ ಕ್ರಮವಾಗಿ ಉದಾಹರಣಾಂತರಾಣಿ ಇನ್ನೂ ಕೆಲವು ಉದಾಹರಣೆಗಳನ್ನ ದೀಕ್ಷಿತರು ಪ್ರಸ್ತುತಪಡಿಸ್ತಾರೆ. ಹೀಗೆ ಕೇವಲ ಕಾಲಿಕ ಮತ್ತು ಕಾರಿಕೆಯ ಜೊತೆ ಸೇರಿಕೊಂಡಿರುವಂತಹ ಲಕ್ಷ್ಯಭೂತವಾದಂತಹ ವಾಕ್ಯವನ್ನ ಮಾತ್ರ ನೋಡಿದ್ರೆ ಸಾಕಲ್ವೇ, ಈ ಉದಾಹರಣಾಂತರಗಳನ್ನು ಯಾಕೆ ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿಯವರೆಗೂ 3-4 ಉದಾಹರಣೆಗಳನ್ನು ರೂಪಕದ ನೋಡಲ್ಲ, ಅಲ್ಲಿಯವರೆಗೂ ರೂಪಕದ ವಿಷಯ ಸ್ಪಷ್ಟವಾಗಲ್ಲ, ದೃಢವಾಗಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಮತ್ತು 6 ಉದಾಹರಣೆಗಳನ್ನ ದೀಕ್ಷಿತರು ಉಪಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಮೊಟ್ಟ ಮೊದಲನೇದು ಚಂದ್ರಜ್ಯೋತ್ಸ್ನಾ ವಿಶದ ಪುಲಿನೇ ಸೈಕತೆಸ್ಮಿನ್ ಶರವ್ಯಾಹ ಪಾದದ್ಯೂತಂ ಚಿರತರಮಭೂತ್ ಸಿದ್ಧಯೂನೋಷ್ಟಯೋಶ್ಚಿತ್ ಏಕೋಪಕ್ತಿ ಪ್ರಥಮ ನಿಹತಂ ಕೈಟಭಂ ಕಂಸಮನ್ಯಃ ಸತ್ವಂ ತತ್ವಂ ಕಥಯ ಭಗವನ್ ಓಹತಸ್ತತ್ರ ಪೂರ್ವಂ. ಕವಿ ಕೇಳ್ತಾ ಇದ್ದಾನೆ, ನೋಡಪ್ಪ ಮಹಾರಾಜ, ಇಲ್ಲಿ ಇಬ್ರು ಸಿದ್ಧಯೋನಿಗೆ ಸೇರಿದಂತಹ ಇಬ್ರು ಯುವಕರು ಸರಯೂ ನದಿಯ ತೀರದಲ್ಲಿ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾರೆ, ವಾದ ವಿವಾದ ನಡೀತಾ ಇದೆ ಅವರಿಬ್ಬರಿಗೂ. ಏನದು ಅಂತ ಕೇಳಿದ್ರೆ ಏಕೋವಕ್ತಿ ಪ್ರಥಮ ನಿಹತಂ ಕೈಟಭಂ, ಒಬ್ಬ ಹೇಳ್ತಾ ಇದ್ದಾನೆ ಕೃಷ್ಣ ಕೈಟಭನನ್ನೇ ಮೊದಲು ಕೊಂದಿದ್ದು ಅಂತ, ಮತ್ತೊಬ್ಬ ಹೇಳ್ತಾ ಇದ್ದಾನೆ ಇಲ್ಲ ಕಂಸನನ್ನ ಮೊದಲು ಕೊಂದಿದ್ದು ಅಂತ. ಅದಕ್ಕೋಸ್ಕರವಾಗಿ ನಾನು ನಿನ್ನನ್ನು ಕೇಳ್ತಾ ಇದ್ದೀನಿ, ನೀನೇ ಹೇಳು. ಮಹಾರಾಜನನ್ನ ಕುರಿತು ಕವಿ ಹೇಳ್ತಾ ಇರುವಂತ, ಮಹಾರಾಜ ನೀನೇ ಹೇಳಬೇಕು, ಯಾರನ್ನಪ್ಪ ನೀ ಮೊದಲು ಕೊಂದೆ? ಈಗ ಕೈಟಭನನ್ನೋ ಮತ್ತು ಕಂಸನನ್ನೋ ಇಬ್ಬರನ್ನೂ ಕೊಂದದ್ಯಾರು ಅಂತ ಕೇಳಿದ್ರೆ ಕೃಷ್ಣ. ಆದರೆ ಸತ್ವಂ ತತ್ವಂ ಕಥೆಯ ಭಗವನ್, ಇದರ ತತ್ವಾರ್ಥವೇನು, ಇದರ ವಾಸ್ತವತೆ ಏನು, ಇದರ ನಿಜವಾದಂತಹ ಸತ್ಯ ಏನು, ತಥ್ಯವೇನು ಅನ್ನೋದನ್ನ ನೀನೇ ಹೇಳಬೇಕು ಅಂತ ಮಹಾರಾಜನನ್ನ ಕೇಳೋದ್ರ ಮುಖಾಂತರ ಕವಿ ಇಲ್ಲಿ ಏನ್ ಆರೋಪ ಮಾಡ್ತಾ ಇದ್ದೇನೆ? ಸತ್ವಂ ಸಹತ್ವಂ, ಯಾರ ವಿಷಯವಾಗಿ ಯುವಕರ ನಡುವೆ ವಾದ ವಿವಾದವು ನಡೀತಾ ಇದೆಯೋ ಅವನೇ ನೀನಾಗಿರೋದ್ರಿಂದ ಅಂತ ಹೇಳ್ತಾ ಇರೋದ್ರಿಂದ ಇಲ್ಲಿ ಅಭೇದ ರೂಪಕ ತೋರ್ತಾ ಇದೆ. ಅತ್ರ ಸತ್ವಂ ಇತ್ಯನೇನ ಯಹ ಕಂಸ ಕೈಟಭಯೋರ್ಹಂತ ಗರುಡಧ್ವಜ, ಕಂಸ ಮತ್ತು ಕೈಟಭರನ್ನ ಕೊಂದಿರುವಂತಹ ಗರುಡಧ್ವಜನಾದಂತಹ ಯಾವ ಭಗವಂತ ಇದ್ದಾನೋ ಆ ಭಗವಂತನ ತಾದಾತ್ಮ್ಯ ಅನ್ನುವಂಥದ್ದು, ಭಗವಂತ ಬೇರೆ ಅಲ್ಲ ನೀ ಬೇರೆ ಅಲ್ಲ ಅನ್ನುವಂಥದ್ದು ವರ್ಣನೀಯಸ್ಯ ರಾಜ್ಞ ಪ್ರತಿಪಾದ್ಯ. ನಾವು ವರ್ಣಿಸಕ್ಕೆ ಹೊರಟಿರುವಂತಹ ರಾಜನಲ್ಲಿ ಪ್ರತಿಪಾದನೆ ಆಗ್ತಾ ಇದೆ ಕೇವಲ 2 ಅಕ್ಷರಗಳಲ್ಲಿ, ಸತ್ವಂ ಅನ್ನೋದು, ಸಹ ತ್ವಂ, ತ್ವಂ ಸಹ ಅಂತ ಹೇಳ್ತಿರೋದ್ರಲ್ಲೇ ಆ ಅಭೇದ ಅನ್ನುವಂಥದ್ದು ತೋರ್ತಾ ಇದೆ. ಹೀಗೆ ಕಂಸಕೈಟಭವಧಯೋ ಪೌರ್ವಾಪರ್ಯ ಪ್ರಶ್ನ ವ್ಯಾಜೇನ ತತ್ತಾದಾತ್ಮ್ಯ ದಾರ್ಢ್ಯಕರಣಾತ್ ಪೂರ್ವಾವಸ್ಥಾತಃ ಉತ್ಕರ್ಷಾಪಕರ್ಷಯೋ ರವಿಭಾವಾನಾತ್ ಅನುಭಯೋ ಅಭೇದ ರೂಪಕಂ ಅಂತ ಹೇಳಿ ಇಬ್ಬರನ್ನೂ ಕೂಡ ಭಗವಂತನೇ ಸಂಹಾರ ಮಾಡಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ
ಆಧಿಕ್ಯವಾಗಲಿ ನ್ಯೂನತೆಯಾಗಲಿ ಕಾಣಿಸ್ತಾ ಇಲ್ಲ. ಸ್ವತಃ ಮೊದಲು ಕೈಟಭನನ್ನು ಕೊಂದಿದ್ದು, ಆಮೇಲೆ ಕಂಸನನ್ನು ಕೊಂದಿದ್ದು. ಹಾಗಾಗಿ ಉದ್ದೇಶ ಕ್ರಮದಲ್ಲೂ ಅಂದ್ರೆ ಶ್ಲೋಕದಲ್ಲಿ ಹೇಳಿರುವ ಕ್ರಮದಲ್ಲೂ ಯಾವುದೇ ವ್ಯತ್ಯಾಸವಿಲ್ಲದೆ ಇರೋದ್ರಿಂದ ಇದು ಅನುಭಯವಾದಂತಹ ಆ ಅಭೇದ ರೂಪಕದ ಉದಾಹರಣೆ ಎಂಬುದಾಗಿ ಸ್ವೀಕರಿಸಬೇಕು. ಈ ಅಭೇದ ಅನ್ನೋದು ಎಲ್ಲಿ ತೋರ್ತಾ ಇದೆ, ಶ್ಲೋಕದಲ್ಲಿ ಯಾವ ಅಂಶದಲ್ಲಿ ಅಭೇದ ತೋರ್ತಾ ಇದೆ ಅಂತ ಹೇಳಿದ್ರೆ ಸತ್ವಂ ಅನ್ನುವಂತಹ ಭಾಗದಲ್ಲಿ ಆ ಅಭೇದ ತೋರ್ತಾ ಇದೆ. ಕೃಷ್ಣ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಮಹಾರಾಜ ನೀ ಬೇರೆ ಅಲ್ಲ ಅನ್ನುವಂತಹ ಒಂದು ಭಾಗವನ್ನ ಸತ್ವಂ ಅನ್ನುವಂತಹ ವಿಷಯದಲ್ಲಿ ನಾವು ಗಮನಿಸಬಹುದು. ಹಾಗಾಗಿ ಇದು ಅನುಭಯಾಭೇದ ರೂಪಕದ ಮತ್ತೊಂದು ಉದಾಹರಣೆ ಅಂತ ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ಆಧಿಕ್ಯಕ್ಕಾಗಲಿ ನ್ಯೂನತೆಗಾಗಲಿ ವಿಷಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾವ ಕ್ರಮದಲ್ಲಿ ವಾದ ನಡೀತಾ ಇದೆಯೋ ಅವರಿಬ್ರು, ಒಬ್ಬರ ಪಕ್ಷ ಕಂಸನನ್ನ ಮೊದಲು ಕೊಂದಿದ್ದು ಅಂತ, ಮತ್ತೊಬ್ಬನ ಪಕ್ಷ ಕೈಟಭನನ್ನ ಕೊಂದಿದ್ದು ಅಂತ. ಅದರಲ್ಲಿ ಕವಿ ಮೊದಲು ಯಾರ ಪಕ್ಷವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೈಟಭನನ್ನ ಕೊಂದಿದ್ದ ಅನ್ನುವಂಥ ಪಕ್ಷವನ್ನು ಮೊದಲು ಪ್ರತಿಪಾದನೆ ಮಾಡಿರೋದ್ರಿಂದ ಆ ಪ್ರತಿಪಾದನೆಯು ಸತ್ಯವಾಗಿರೋದ್ರಿಂದ ಅಲ್ಲಿ ಆಧಿಕ್ಯವೂ ಇಲ್ಲ, ನ್ಯೂನತೆಯೂ ಇಲ್ಲ. ಕೃಷ್ಣನಲ್ಲಾಗಲಿ ಭಗವಂತನಲ್ಲಾಗಲಿ, ಉಪಮಾನಭೂತನಾದ ಭಗವಂತನಲ್ಲಾಗಲಿ, ಉಪಮೇಯಭೂತನಾದ ರಾಜನಲ್ಲಾಗಲಿ ಯಾವ ವಿಧವಾದಂತಹ ಆಧಿಕ್ಯವೂ ತೋರ್ತಿಲ್ಲ, ನ್ಯೂನತೆಯೂ ತೋರ್ತಾ ಇಲ್ಲ. ಅಪಿತು ಭಗವಂತ ಮತ್ತು ಮಹಾರಾಜರಲ್ಲಿರುವಂತಹ ಒಂದು ಅಭೇದವು ನಮಗೆ ತೋರ್ತಾ ಇದೆ. ಹಾಗಾಗಿ ಇದು ಅನುಭಯಾಭೇದ ರೂಪಕದ ಉದಾಹರಣೆ ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು. ಮುಂದಿನ ಉದಾಹರಣೆ, ವೇದಾದ್ವೇಧಾ ಭ್ರಮಂಚಕ್ರೆ ಕಾಂತಾಸು ಕನಕೇಶು ಚ ತಾಸು ತೇಷ್ವಪ್ಯನಾಸಕ್ತಃ ಸಾಕ್ಷಾತ್ ಭರ್ಗ ನರಾಕೃತಿ ಎಂಬಂತಹ ಉದಾಹರಣೆ. ಈ ಉದಾಹರಣೆ ಮತ್ತು ಇನ್ನೂ ಉಳಿದಂತಹ ಉದಾಹರಣೆಗಳನ್ನ ಮುಂದಿನ ಒಂದು ಉಪಾಖ್ಯಾನದಲ್ಲಿ ಅನುಸಂಧಾನ ಮಾಡೋಣ.